ಮೊಬೈಲಲ್ಲಿ ಅವರು ಒಂದಷ್ಟು ವಿಡಿಯೋಗಳು ಕೊಟ್ಟಿದ್ದಾರೆ, ಕೆಲವೊಂದು ಮಹಿಳೆಯರ ಜೊತೆ ಅಶ್ಲೀಲವಾಗಿರುವಂಥ ಫೋಟೋಗಳು. ಸೊ ಇದೆಲ್ಲ ಈ ಥರ ಮಾಡ್ತಾ ಇದ್ರು, ಈ ಥರ ಒಂದು ಅಭಿಚಲಾಗಿ ಮಾಡ್ತಾ ಇದ್ದ ಅಂತ ಅದ್ರ ಬಗ್ಗೆ ಏನಿಲ್ಲ ಸರ್. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಇರೋ ಮೊಬೈಲ್ ನನ್ನ ಹತ್ರ ಇದೆ. ಅವ್ರು ಯಾವ ಮೊಬೈಲ್ ಪ್ರೊಡ್ಯೂಸ್ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಅವ್ರು ಯಾವ ಇಂಟೆನ್ಷನಲ್ಲಿ ಆ ಥರ ಅಶ್ಲೀಲ ವೀಡಿಯೋ ಇದು ಮಾಡಿರೋ ಗೊತ್ತಿಲ್ಲ. ಇವಾಗಿರೋ ಟೆಕ್ನಾಲಜಿಯಲ್ಲಿ AI, ಚಾಟ್ GPT ತುಂಬ ಟೆಕ್ನಾಲಜಿ ಇದೆ. ಸೊ ಅದ್ರ ಮುಖಾಂತರನೂ ಮಾಡಿರ್ಬೋದು. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಅದನ್ನು ನೀವು ಮೀರ ಹತ್ರನೇ ಕೇಳಬೇಕಾಗುತ್ತೆ. ಅಲ್ಲಿರೋ ವಿಡಿಯೋದಲ್ಲಿರೋ ವ್ಯಕ್ತಿ ನೀವೇನಾ? ನೋಡಿದ್ರೆ ಹೆಂಗೆ ಸರ್ ಹೇಳೋಕ್ಕಾಗುತ್ತೆ? ಅಲ್ಲ, ತುಂಬ ವಿಡಿಯೋಗಳಿದಾವಲ್ಲ, ಆ ವ್ಯಕ್ತಿ ನೀವೇನಾ ಅಂತ. ನಾನು ನೋಡಿಲ್ಲ ಸರ್ ವಿಡಿಯೋ ನೋಡಿದ್ರೆ ಹೇಳ್ಬೋದು. ಅವೆಲ್ಲ ಅವ್ರಿಗೆ ಹೆಂಗೆ ಸಿಕ್ತು ಅಂತ? ಈಗ ಅವ್ರ ಮೊಬೈಲ್ ಏನೋ ನೀವು ತೊಗೊಂಡೋಗಿದ್ದೀರಾ ಅಂತ ಸರ್? ಅವ್ರ ಮೊಬೈಲ್ ನಾನು ಯಾಕೆ ತೊಗೊಂಡೋಗಿಲ್ಲ? ನಾನು ಕೊಡಿಸಿರೋ ಮೊಬೈಲ್ ಅವ್ರಿಗೆ ಈ ಫಸ್ಟ್ ಹಸ್ಬೆಂಡ್ ಬಿಟ್ಟು ಬಂದಾಗ ನಾನು ಅವ್ರ ಮೊಬೈಲ್ ತೊಗೊಂಡೋಗಿಲ್ಲ. ತೊಗೊಂಡೋಗೋ ಅವಶ್ಯಕತೆನೂ ನಂಗಿಲ್ಲ. ಈಗ ಅವರು ಅಲ್ಲ, ತುಂಬಾ ಜನ ಮಹಿಳೆ ಜೊತೆ ಹಿಂಗೆ ಇದ್ರು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹೌದಾ ಅದು? ಸರ್, ಆರೋಪಗಳು ಯಾರು ಮೇಲ್ ಬೇಕಾದ್ರೆ ಹೇಳ್ಕೊಬೋದು ಸರ್. ಅಲ್ಲ, ನಿಜ ಅಂತ ಕೇಳ್ತಾ ಇದ್ದೇನೆ. ಇಲ್ಲ, ಅದು ಸುಳ್ಳು. ಈಗ ಕೇಸ್ ಕೊಟ್ಟಿದ್ದಾರೆ. ಈಗ ನೀವು ಅವರು ಒಪ್ಕೊಂಡ್ರೆ ನೀವು ಅವ್ರ ಜೊತೆ ಇರ್ತೀರಾ? ಈಗ ಯಾಕಂದ್ರೆ ನಿಮ್ಮಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ನಿಜಾನ ಏನು ಸರ್? ಏನು ಸರ್, ಅವ್ರು ಕೇಸ್ ಕೊಡದೇ ಇರಲಿ, ನಾನು ಅವ್ರನ್ನ ಹಾಳು ಮಾಡೋಕ್ಕೆ ಕರ್ಕೊಂಬಂದಿಲ್ಲ. ಮದುವೆ ಆಗಿದ್ದೀನಿ ಆಲ್ರೆಡಿ ದೇವಸ್ಥಾನದಲ್ಲಿ, ಚರ್ಚಲ್ಲಿ. ಸೊ ಲೀಗಲಿ ಒಂದು ಆಗಬೇಕು, ಅದು ಆಗ್ತೀನಿ. ಬಟ್ ಇವರು ಯಾವ ಇಂಟೆನ್ಷನಲ್ಲಿ ಇದು ಮಾಡಿದಾರೋ, ಅವ್ರ ಬ್ಯಾಕ್ಗ್ರೌಂಡು ಯಾರ್ಯಾರು ಅವರಿಂದ ಬ್ಯಾಕ್ಗ್ರೌಂಡ್ಗಳು ಏನೇನು ಮಾಡಿರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ಪಷ್ಟವಾಗಿ, ನಾನು ಕೇರಳ ಹೋಗಿದ್ದ ಮುಂಚೆ ಇಬ್ಬರು ಬಂದು ನನ್ನ ಕ್ಯಾಂಪಲ್ಲಿರೋ ಟೈಮಲ್ಲಿ ಕಾಲ್ ಮಾಡಿಬಿಟ್ಟು ಮನೆಯಲ್ಲಿ ಇಬ್ಬರು ಬಂದಿದ್ದಾರೆ, ಅವ್ರು ನಿಮ್ಮನ್ನು ನೋಡಬೇಕು, ನಮ್ಮ ಊರು ರಿಲೇಷನ್ ಅಂದರು. ಆ್ಯಕ್ಚುಲಿ ಊರಲ್ಲಿ ಇಲ್ಲಿ ರಿಲೇಷನ್ಸ್ ಯಾರೂ ಇಲ್ಲ. ಸೊ ರಿಲೇಷನ್ಸ್ ಇಲ್ದಿರೋ ಟೈಮಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಹುಟ್ಕೊಂತು ರಿಲೇಷನ್ಸು? ಆಮೇಲೆ ನಾನು ನೆಕ್ಸ್ಟ್ ದಿನ ಇನ್ನೊಂದು ದಿನ ಹೇಳಿದ್ರು, ಇಲ್ಲ ನಿಮ್ಮನ್ನು ನೋಡೋಕ್ಕೆ ಊರವ್ರು ಬಂದವ್ರೆ, ಅಳಿಯನ್ನ ನೋಡಬೇಕು ಅಂತ. ನಾನು ಕ್ಯಾಂಪ್ ಬಂದಾಗ ಒಂದು ವ್ಯಕ್ತಿ ನನ್ನ ಎದುರುಗಡೆ ಕೂತ್ಕೊಂಡು ಪರಿಚಯ ಮನೆಗೆ ಬಂದು ಕಾಫಿ ಎಲ್ಲ ಕೊಟ್ಟು ಪರಿಚಯ ಮಾಡಿಸಾಗ ಆ ವ್ಯಕ್ತಿ ಏನಂದ್ರೆ ಸರ್, ಯಾವಾಗ ಲೀಗಲಿ ಮದುವೆ ಮಾಡ್ಕೊತೀರಾ ಅಂತ. ನಾನು ಒಂದೇ ಮಾತಾಡಿದೆ, ಅದು ನನ್ನ ಪರ್ಸನಲ್ ವಿಷಯ. ಫಸ್ಟ್ ಆಫ್ ಆಲ್ ನನ್ನ ಪರ್ಸನಲ್ ವಿಷಯ ಕೇಳೋಕ್ಕೆ ನೀವು ಯಾರು? ಆ 3 ಜನ ವ್ಯಕ್ತಿಗಳು ಬಂದಿದ್ದು ಏನು ಇಂಟೆನ್ಷನು, ಅದು ತುಂಬ ಈ ಕೇಸಲ್ಲಿ ಸುದ್ದಿ ಆಗುತ್ತೆ. ಯಾಕಂದರೆ ನನ್ನ ಪರ್ಸನಲ್ ವಿಷಯದಲ್ಲಿ ಥರ್ಡ್ ಪಾರ್ಟಿ ಒಳಗೆ ಬರೋದು ಸರಿ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಎನ್ಕ್ವೈರಿ ಮಾಡಿದಾಗ, ಕೆಳಗಡೆ ಕರ್ಕೊಂಡೋಗಿ ಮಾಡಿದಾಗ ಅವ್ರು ನಂಗೆ ಹೇಳಿದ್ರು, ನಾನು ಆ ಲೇಡಿ ಹೇಳಿದ್ರು, ಥರ್ಡ್ ಲೇಡಿ, ಸೆಕೆಂಡ್ ದಿನ 3ನೇ ಲೇಡಿ ಬಂದಿಲ್ಲ, ಇಲ್ಲ ಅವ್ರು RSS ಅವರು, VHP ಅವರು, ಹಂಗೆ ಅಂತ. ಆವಾಗಲೇ ಗೊತ್ತಾಯಿತು ಈ ತಿರುವು ಬಂದುಬಿಟ್ಟು ರಿಲಿಜಿಯನ್ ಬೇಸ್ಡಲ್ಲಿ ತಂದು ಇಕ್ತಾ ಇದ್ದಾರೆ ಅಂತ. ಆ ಒಂದು ಬೇಸಿಸಲ್ಲಿ ಇದು ಕ್ಯಾಸ್ಟಿಸಮು ಅದು ಇದೆಲ್ಲ. ಈ 3 ಜನ ಬಂದ್ರಲ್ಲ ನನ್ನ ಮನೆಗೆ, ಅವ್ರು ತಂದು ಈ ಮೀರಾಗೆ ಗುಮ್ಮಕ್ಕೆ ಕೊಟ್ಟಿರೋದು. ಹೇಗೆ ಪರಿಚಯ ಸರ್? ಮೀರಾ ಬಂದುಬಿಟ್ಟು ನಂದು ಸ್ಕೂಲಲ್ಲಿ ಒಂದು ಪೇರೆಂಟ್ ಆಗಿದ್ರು. ಆ ಪೇರೆಂಟ್ ಬಂದುಬಿಟ್ಟು ನಮ್ಗೆ ECI ಟೈಮಲ್ಲಿ ನನ್ನ ನಂಬರ್ ತೊಗೊಂಡು ಅವ್ರಿಗೆ ಮಗಳದ್ದು ECI ಒಂದು ವಿಚಾರಕ್ಕೋಸ್ಕರ ಬಂದಿದ್ರು. ಆ ಟೈಮಲ್ಲಿ ಪರಿಚಯ ಆಗಿದ್ದು.